ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ಅತಿ ಸುಲಭವಾಗಿ ಶೇಂಗಾ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ. ಈ ಲಡ್ಡು ಮಾಡೋದು ತುಂಬ ಅಂದರೆ ತುಂಬ ಸುಲಭ. ಇದಕ್ಕೆ ಯಾವುದೇ ರೀತಿಯ ಬೆಲ್ಲದ ಪಾಕವನ್ನು ತೆಗೆಯುವ ಅವಶ್ಯಕತೆಯೇ ಇಲ್ಲ. ಯಾರು ಬೇಕಾದರೂ ಅತಿ ಸುಲಭವಾಗಿ ಇದನ್ನು ಮಾಡ್ಬೋದು. ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡಿಕೊಳ್ಳುವಂತಹ ಒಂದು ಶೇಂಗಾ ಲಾಡು ಇದು. ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 2 ಕಪ್ಪು ಆಗುವಷ್ಟು ಹಸಿ ಶೇಂಗಾವನ್ನು ತೊಗೊಂಡಿದ್ದೇನೆ. ನೋಡಿ, ಇಲ್ಲಿ ನಾನು 2 ಕಪ್ಪನ್ನು ತೊಗೊಳ್ತಾ ಇದ್ದೇನೆ. ಈ ಒಂದು ಕಪ್ಪಲ್ಲಿ ಮೆಜರ್ಮೆಂಟು ಕರೆಕ್ಟಾಗಿರಲಿ ತೊಗೊಳ್ಬೇಕಾದ್ರೆ. ಹಾಗೆ ನಾ ಯಾವ ಕಪ್ಪಲ್ಲಿ ಶೇಂಗಾವನ್ನು ತೊಗೊಂಡಿದ್ದೇನೋ ಅದೇ ಕಪ್ಪಲ್ಲಿ ಸೇಮ್ 2 ಕಪ್ಪಷ್ಟು ಬೆಲ್ಲವನ್ನು ತೊಗೊಳ್ಬೇಕು. ಹಾಗೆಯೇ 2 ರಿಂದ 3 ಚಮಚ ಎಳ್ಳು, ಅಷ್ಟೇ ಸಾಕಾಗುತ್ತೆ. ಹಾಗಿದ್ರೆ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬಾಣಲಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಶೇಂಗಾವನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೀವು ಈ ಥರ ಹುರಿಬೇಕಾದ್ರೆ ಯಾವತ್ತೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಬೆಂದಿರಲ್ಲ, ಹೊರಗಡೆ ಎಲ್ಲ ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಈ ಥರ ಚಟ ಚಟ ಅಂತ ಅದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಶೇಂಗಾಗಳೆಲ್ಲ ನೋಡಿ ಬಿರುಕು ಬಿಟ್ಟಿದೆಯಲ್ಲ, ಈ ಥರ ಒಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಾಗಿದೆ ಅಂತ ಅರ್ಥ. ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ತಣಿಲಿಕ್ಕೆ ಬಿಟ್ಕೊಳ್ಳೋಣ. ಇದಾದಮೇಲೆ ನಾವೇನು 2 ಚಮಚ ಎಳ್ಳು ತೊಗೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಸಿಡಿಯೋ ತನಕ ಹುರ್ಕೊಳ್ಬೇಕು. ಅದನ್ನು ಕೂಡ ಇದ್ರ ಜೊತೆಗೆ ಎತ್ತಿಟ್ಕೊಳ್ಳೋಣ ಹುರಿದು. ಈ ಕಡೆ ತೆಗೆದಿಟ್ಕೊಂಡಿರೋ ಶೇಂಗಾ ತಣದಿರುತ್ತೆ ನೋಡಿ, ಈ ಥರ ಸಿಪ್ಪೆನ ಬಿಡಿಸ್ದವಾಗ ಈ ಥರ ಎಲ್ಲ ಬಿಟ್ಕೊಳ್ಬೇಕು. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಈ ಎಲ್ಲ ಬೀಜದನ್ನು ಸಿಪ್ಪೆಯನ್ನು ಈ ಥರ ಕಿವುಚಿ ತೆಕ್ಕೊಳ್ತಾ ಇದ್ದೇನೆ. ಈ ಥರ ಪ್ರೆಸ್ ಮಾಡಿದಾಗ ನೋಡಿ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಸಿಪ್ಪೆ ಬೇರೆ ಹಾಗೆ ಬೀಜವನ್ನು ಬೇರೆ ಮಾಡಿಕೊಂಡು ಎಲ್ಲನ ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೇನೆ ಒಮ್ಮೆ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಸಿಪ್ಪೆಯನ್ನು ಬಿಡಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೇನೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಶೇಂಗಾವನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾನು ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ, ಆ ಎಳ್ಳನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೇನೆ. ಇದನ್ನು ಮಿಕ್ಸಿ ಮಾಡುವಾಗ ತರಿಯಾಗಿ ಮಾಡ್ಕೊಳ್ಬೇಕು. ತುಂಬ ಫೈನಾಗಿ ಪೇಸ್ಟ್ ಮಾಡೋ ಥರ ಮಾಡ್ಕೊಳ್ಬಾರ್ದು. ಸ್ವಲ್ಪ ತರಿಯಾಗೇ ಇರಬೇಕು, ಶೇಂಗಾ ಸಿಗಬೇಕು. ತುಂಬ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಾಗಲ್ಲ. ಸೊ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ, ಇವಾಗ ಈ ಥರ ಮಿಕ್ಸಿ ಮಾಡಾದಮೇಲೆ ಇಷ್ಟು ತರಿಯಾಗಿರಬೇಕು. ಶೇಂಗಾನೂ ಕೂಡ ಅದರಲ್ಲಿ ಕಡಿಯಾಗಿ ಕಾಣಿಸ್ಬೇಕು. ಈ ಥರ ಫಸ್ಟು ರೆಡಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ ನಾನು. ನೋಡಿ, ಈಗ ತರಿಯಾಗಿ ರೆಡಿಯಾಗಿದ್ದನ್ನು ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ನಾವು ಬೆಲ್ಲ ಹಾಕಿದ್ವಲ್ಲ, 2 ಕಪ್ ಬೆಲ್ಲ. ನೀವು ಬೆಲ್ಲವನ್ನು ಸ್ವಲ್ಪ ಕಡಿಮೆ ಬೇಕಿದ್ದರೂ ಕೂಡ 1.5 ಕಪ್ ಕೂಡ ಬೇಕಾದರೆ ತೊಗೊಳ್ಬೋದು. ಕೆಲವೊಬ್ಬರು ಸ್ವೀಟನ್ನು ಜಾಸ್ತಿ ಇಷ್ಟಪಡಲ್ಲ, ಅಂಥವರು ಅರ್ಧ ಕಪ್ಪನ್ನು ಕಡಿಮೆ ಮಾಡಬಹುದು. 1 ಕಪ್ಪನ್ನು ಹಾಕ್ಬೋದು ಅಥವಾ 1.5 ಕಪ್ಪನ್ನು ಹಾಕ್ಬೋದು. 2 ಕಪ್ ಹಾಕಬೇಕಂತ ಏನಿಲ್ಲ. ಸೊ ಸಿಹಿ ಕಡಿಮೆ ಇಷ್ಟಪಡೋರು ಸ್ವಲ್ಪನೇ ಹಾಕ್ಬೋದು. ನೋಡಿ, ಈ ಥರ ಎರಡನ್ನು ಬೆಲ್ಲ ಮತ್ತು ಶೇಂಗಾವನ್ನು ಎಲ್ಲವನ್ನು ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಒಮ್ಮೆ. ಇದು ಸ್ವಲ್ಪ ಬಿಸಿಯಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಈಗ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಈಗಲೂ ಅಷ್ಟೇ ಒಂದು ಸ್ವಲ್ಪ ತರಿಯಾಗಿ ಇದ್ರೇ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಫೈನಾಗಿ ಪೇಸ್ಟ್ ಮಾಡಬೇಕಂತಿಲ್ಲ. ಇದನ್ನು ನಾನು 2 ಬ್ಯಾಚಲ್ಲಿ ಹಾಕ್ಕೊಳ್ತೇನೆ. ಈಗ 2 ಏಲಕ್ಕಿಯನ್ನು ಕೂಡ ಹಾಕಿ ಮಿಕ್ಸಿ ಮಾಡ್ಕೊಳ್ತೇನೆ. ನೋಡಿ, ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು 2 ಸರಿ ಮಾಡ್ಕೊಂಡಿದೆಯಲ್ಲ ಮಿಕ್ಸಿ, ಎರಡನ್ನೂ ಕೂಡ ಈ ಥರ ನೋಡಿ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ಮಾಡುವಾಗ ಯಾವುದೇ ರೀತಿಯ ತುಪ್ಪವನ್ನು ಬಳಸುವ ಅಗತ್ಯತೆಗಳಿಲ್ಲ. ತುಪ್ಪವನ್ನು ಬಳಸಿದ್ರೆ ತುಂಬ ದಿನ ಇಡಲಿಕ್ಕೆ ಬರೋದಿಲ್ಲ. ಇದನ್ನು ಒಂದು 8 ರಿಂದ 10 ದಿನದವರೆಗೂ ಇಟ್ಕೊಂಡು ನೀವು ತಿನ್ಬೋದು. ತುಪ್ಪವನ್ನು ಹಾಕಬಾರ್ದು. ತುಪ್ಪ ಹಾಕಿದ್ರೆ ಒಂದು ಕಮಟ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದನ್ನು ಹಾಕದೇ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಇದನ್ನು ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಕೈಯಲ್ಲಿ ಈ ಥರ ಲಾಡನ್ನು ಕಟ್ಟಿದವಾಗ, ಒಂದು ಉಂಡೆಯನ್ನು ಕಟ್ಟಿದವಾಗ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆವಾಗ ಇದಾಗಿದೆ ಅಂತ ಅರ್ಥ. ನಾವಿಲ್ಲಿ ಯಾವುದೇ ರೀತಿಯ ಬೆಲ್ಲದ ಪಾಕವನ್ನು ಕೂಡ ತೆಕ್ಕೊಂಡಿಲ್ಲ, ಹಾಗೆ ತುಪ್ಪವನ್ನು ಕೂಡ ಹಾಕಲಿಲ್ಲ, ಎಣ್ಣೆಯನ್ನು ಕೂಡ ಯೂಸ್ ಮಾಡಲಿಲ್ಲ. ಈ ಥರ ಕೇವಲ ಕೈಯಲ್ಲಿನೇ ಕಟ್ತಾ ಇದ್ದೇನೆ. ಒಂದೇ ಕೈಯಲ್ಲೂ ನೀವು ಈ ಥರ ಲಾಡನ್ನು ಕಟ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾವು ಶೇಂಗಾವನ್ನು ಫ್ರೈ ಮಾಡ್ಕೊಂಡವಾಗಲೇ ಬಿಸಿ ಇರುವಾಗಲೇ ಮಿಕ್ಸಿ ಮಾಡಿದವಾಗ ಅದು ಎಣ್ಣೆ ಬಿಟ್ಕೊಂಡಿರುತ್ತಲ್ಲ, ಆವಾಗ ನೋಡಿ ಈ ಥರ
ಅದು ಲಾಡನ್ನು ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಅದೇ ಒಂದು ಎಣ್ಣೆ ಅಂಶ ಆ ಒಂದು ಶೇಂಗಾದಲ್ಲೇ ಇರುತ್ತೆ. ಈ ಥರ ಒಂದೇ ಕೈಯಲ್ಲೂ ಕಟ್ಬೋದು, ಎರಡು ಕೈಯನ್ನು ಸಹಾಯದಿಂದ ಕೂಡ ನೀವು ಲಾಡನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಇದನ್ನು ಒಂದು 10ರಿಂದ 12 ದಿನದವರೆಗೂ ಇಟ್ಕೊ ತಿನ್ಬೋದು. ನೋಡಿ ಎಷ್ಟು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಲಾಡನ್ನು ಮಾಡಲಿಕ್ಕೆ ಬರದೇ ಇರೋರು ಕೂಡ ಮಾಡ್ಬೋದು. ಈ ಪಾಕವನ್ನು ತೆಗೊಳ್ಳೋದು, ಪಾಕದ ಅಳತೆಯನ್ನು ಹಿಡ್ಕೊಳ್ಳೋದು ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಲಾಡನ್ನು ಕಟ್ಟಬೇಕಾದ್ರೆ. ಅದರ ಯಾವುದೇ ರೀತಿಯ ತೊಂದರೆನೇ ಇಲ್ಲದೇ ನೀವು ಅತಿ ಸುಲಭವಾಗಿ ಈ ಲಾಡನ್ನು ರೆಡಿ ಮಾಡ್ಕೊಳ್ಬೋದು. ಹಾಗಿದ್ದರೆ ಈ ಒಂದು ಯುಗಾದಿ ಹಬ್ಬಕ್ಕೆ ನೀವು ಕೂಡ ಶೇಂಗಾ ಲಾಡನ್ನು ಮಾಡಿ ಸವಿರಿ. ಮನೆಯಲ್ಲಿ ಮಾಡಿದವಾಗ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕು. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳು ಬೇಕಿದ್ದರೆ ದಯವಿಟ್ಟು ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆದಷ್ಟು ಸಿಹಿ ವಿಷಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಕಹಿ ಘಟನೆಗಳನ್ನು ಮರೆತು ಮುನ್ನಡೆಯೋಣ ಅಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ನನ್ನ ವಿಡಿಯೋವನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ನಿಮಗೆ ಯಾವುದೇ ರೀತಿಯ ವಿಡಿಯೋ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ದಯವಿಟ್ಟು ಶೇರ್ ಮಾಡಿ ಅಂತ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.